ರೀಸೆಂಟ್ ಆಗಿ ದಿಲೀಪ್ ರಾಜ್ ಅವರು ನಮ್ಮನ್ನ ಅಗಲಿ ಹೋದ್ರು. ಸೆಲೆಬ್ರಿಟಿಗಳ ಸಾವು ನಮಗೆ ಒಂದು ಎಚ್ಚರಿಕೆಯ ಗಂಟೆ ಆಗ್ತಾ ಇದೆ. ಹಾರ್ಟ್ ಅಟ್ಯಾಕ್ ಅನ್ನೋದು ಒಂದು 50 ವರ್ಷ ಮೇಲೆ ಹೌದು. ಕಾಮನ್ ಇತ್ತು ಮುಂಚೆ. ಫ್ಯಾಮಿಲಿ ಮೇಂಟೈನ್ ಮಾಡೋದು, ತಂದೆ ತಾಯಿಗಳು ನೋಡ್ಕೊಳ್ಳೋದು, ಕಾಯಿಲೆ ಇದು. ಹ್ಮ್. ಸೊ ದರ್ ಲಾಟ್ ಆಫ್ ಸ್ಟ್ರೆಸ್. ಸೊ ಈ ಸ್ಟ್ರೆಸ್ ಇಂದ ಕೆಲವರು 1 ಫ್ಲೋರ್ 2 ಫ್ಲೋರ್ ಮೆಟ್ಲ ಒಂದು 10 ಮೆಟ್ಲು ಹತ್ತಿದ ತಕ್ಷಣ ಉಬ್ಸ ಶುರು ಆಗುತ್ತೆ. ಹ್ಮ್. ಸೊ ದೇರ್ ಇಸ್ ಸಮ್ ಪ್ರಾಬ್ಲಮ್ ವಿತ್ ಹಾರ್ಟ್, ಏನೋ ಪ್ರಾಬ್ಲಮ್ ಇರ್ಬೋದು. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ಸ್ ಬಾಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪಲ್ಲವಿ ರಾಜ್. ವೀಕ್ಷಕರೇ, ಇತ್ತೀಚೆಗಂತೂ ಹೃದಯಾಘಾತ ಆಗ್ತಿರುವಂತಹ ಸಂಖ್ಯೆ ಕೂಡ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರೀಸೆಂಟ್ ಆಗಿ ದಿಲೀಪ್ ರಾಜ್ ಅವರು ನಮ್ಮನ್ನ ಅಗಲಿ ಹೋದ್ರು. ಜೊತೆಗೆ ಸಾಕಷ್ಟು ಸೆಲೆಬ್ರಿಟಿಗಳಿಂದ ನಾವು ಏನು ಒಂದು ತಿಳ್ಕೊಳ್ತಾ ಇದ್ದೀವಿ ಅಂತಂದ್ರೆ, ಸೆಲೆಬ್ರಿಟಿಗಳ ಸಾವು ನಮಗೆ ಒಂದು ಎಚ್ಚರಿಕೆಯ ಗಂಟೆ ಆಗ್ತಾ ಇದೆ. ಅಂದ್ರೆ ಬರೀ ಅವ್ರು ಮಾತ್ರ ಅಲ್ಲ, ಈ 30 to 40 ಏಜ್ ನಲ್ಲಿರುವಂತಹ ಸಾಕಷ್ಟು ಜನರಿಗೆ ಈ ಹಾರ್ಟ್ ಅಟ್ಯಾಕ್ ಅನ್ನೋದು ಕಾಡ್ತಾನೆ ಇದೆ. ಸೊ ಇದಕ್ಕೆ ಏನ್ ರೀಸನ್ನು? ಫಿಟ್ ಆಗಿರ್ತಾರೆ, ಒಳ್ಳೆ ಹೆಲ್ದಿ ಡಯಟ್ ಮಾಡ್ತಾರೆ, ಒಳ್ಳೆ ವರ್ಕೌಟ್ಸ್ ಗಳನ್ನ ಮಾಡ್ತಾರೆ, ಯೋಗ ಮಾಡ್ತಾರೆ, ಆಧ್ಯಾತ್ಮದ ಕಡೆ ಕೂಡ ಅವರಿಗೆ ಕನೆಕ್ಷನ್ ಇರುತ್ತೆ. ಸೊ ಇಂತಹ ಟೈಮ್ನಲ್ಲೇ ಅವರಿಗೆ ಈ ಏಜ್ ಅಲ್ಲೇ ಯಾಕೆ ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಅಥವಾ ಇದಕ್ಕೇನು ನಮ್ಮ ಲೈಫ್ ಸ್ಟೈಲೇ ಕಾರಣನಾ ಅಥವಾ ಬೇರೆ ಏನಾದರೂ ಕಾರಣನಾ? ಸೊ ಈ ಎಲ್ಲ ವಿಚಾರದ ಬಗ್ಗೆ ತಿಳ್ಕೊಳ್ಳಿಕ್ಕೆ ನನ್ನ ಜೊತೆಗೆ ಡಾಕ್ಟರ್ ಎಸ್ ವಿಕ್ರಮ್ ಬಿಳಿಗಿರಿ ಸರ್ ಇದ್ದಾರೆ. ಸೊ ಅವ್ರನ್ನ ನಾನು ವೆಲ್ಕಮ್ ಮಾಡ್ತೀನಿ. ಜೊತೆಗೆ ಈ ಒಂದಷ್ಟು ವಿಚಾರದ ಕುರಿತು ಚರ್ಚೆ ಮಾಡೋಣ. ಇವರು ಸೀನಿಯರ್ ಫ್ರೀಲಾನ್ಸ್ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನ ಮೊದಲನೇದಾಗಿ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ಹೇಗಿದ್ದೀರಾ? ಚೆನ್ನಾಗಿದೆ ಸರ್, ನಾನು ಅವತ್ತು ನಿಮ್ಮ ಹತ್ರ ಮಾತಾಡಿದ್ದೆ ಈ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ. ಸರ್, ಈ 30 to 40 ಇಯರ್ಸ್ ಅಲ್ಲೇ ಹೆಚ್ಚಾಗಿ ಯಾಕೆ ಈ ಹೃದಯಾಘಾತ ಆಗಿರ್ಬೋದು, ಹೃದಯ ಸ್ತಂಭನ ಆಗಿರ್ಬೋದು ಕಾಡುತ್ತೆ ಸರ್? ಸೊ ನಾನು ಹೇಳ್ದಂಗೆ ಲಾಸ್ಟ್ ಟೈಮ್ ಹೇಳ್ದಂಗೆ, ಸೊ ಮುಂಚೆ ಒಂದು ಹಾರ್ಟ್ ಅಟ್ಯಾಕ್ ಅನ್ನೋದು ಒಂದು 50 ವರ್ಷ ಮೇಲೆ ಹೌದು. ಕಾಮನ್ ಇತ್ತು ಮುಂಚೆ. ಇವಾಗ ಏನಾಗಿದೆ ಅಂತಂದರೆ, ಈಗ ಸಿಟಿ ಜೀವನದಲ್ಲಿ ಬದಲಾದ ಒಂದು ನಮ್ಮ ಲೈಫ್ ಸ್ಟೈಲ್ಗಳು, ಇದರಿಂದ ಹಾರ್ಟ್ ಅಟ್ಯಾಕ್ ಈಸ್ ವೆರಿ ಕಾಮನ್ ಅಮಾಂಗ್ 15 to 20 ಇಯರ್ಸ್ ಏಜ್ಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಸೊ ಇದಕ್ಕೆ ನಾವು ಬದುಕ್ತಾ ಇರೋ ರೀತಿ, ನಮ್ಮ ಒಂದು ಲೈಫ್ ಸ್ಟೈಲು, ಇದೆಲ್ಲ ವೆರಿ ಕಾಮನ್. ಎಸ್ಪೆಷಲಿ 30 to 40 ಇಯರ್ಸ್ಗೆ ಇದಕ್ಕೆ ಲೈಫ್ ಹೈಲಿ ಸ್ಟ್ರೆಸ್ಫುಲ್ ಸ್ಟೇಜ್ ಅದು 30 to 40 ಇಯರ್ಸ್. ಸೊ ಸಣ್ಣ ಮಕ್ಕಳಲ್ಲಿ ಯಾರೋ ಪೇರೆಂಟ್ಸ್ ಇರ್ತಾರೆ, ನೋಡ್ಕೊಳ್ತಾರೆ, ಇದು ಮಾಡ್ತಾರೆ. ಸೊ ದೇ ವಿಲ್ ಬಿ ಫ್ರೀ ಆಫ್ ರೆಸ್ಪಾನ್ಸಿಬಿಲಿಟೀಸ್. ಬಟ್ ಆಫ್ಟರ್ 25 to 40 ಇಯರ್ಸ್ಗೆ ದೇ ಲೆವೆಲ್ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟೀಸ್. ಬಿಕಾಸ್ ಆಫ್ ದ ರೆಸ್ಪಾನ್ಸಿಬಿಲಿಟೀಸ್, ನಮ್ಮ ಮನೆ ಮೇಂಟೈನ್ ಮಾಡ್ಬೋದು, ಅಥವಾ ಫ್ಯಾಮಿಲಿ ಮೇಂಟೈನ್ ಮಾಡೋದು, ತಂದೆ ತಾಯಿಗಳು ನೋಡ್ಕೊಳ್ಳೋದು, ಕಾಯಿಲೆ ಇದು. ಸೊ ದೇರ್ ಲಾಟ್ ಆಫ್ ಸ್ಟ್ರೆಸ್. ಸೊ ಈ ಸ್ಟ್ರೆಸ್ಸಿಂದ ಮತ್ತು ದ ವೇ ಹೌ ದೇ ಟೇಕ್ ದ ಜೀವನನ ತಗೊಳ್ಳೋ ರೀತಿ ಸರಿಯಾಗಿರೋದ್ರಿಂದ ಈ ಏಜಲ್ಲಿ ಸ್ಟ್ರೆಸ್ ಅಕ್ಯುಮುಲೇಟ್ ಆಗಿ ಹಾರ್ಟ್ ಅಟ್ಯಾಕ್ ಇಸ್ ವೆರಿ ಕಾಮನ್ ಬಿಟ್ವೀನ್ ಯು ಕ್ಯಾನ್ ಸೇ ನಾಟ್ 30 ಫ್ರಮ್ 25 ಇಯರ್ಸ್. 25 ಇಯರ್ಸಿಂದಲೇ ಸ್ಟಾರ್ಟ್. ಮೊನ್ನೆನೋ ಯಾರೋ 28 ಇಯರ್ಸ್ ಅವ್ರು ಕೇಳಿರ್ಬೋದು ನೀವು. ಒಬ್ಬರು ಲಾಯರು ಜಡ್ಜ್ ಹತ್ರ ಏನೋ ವಾದ ಮಾಡುವಾಗ ಕೋರ್ಟಲ್ಲೇ ಇದಾಗಿದ್ದಾರೆ. 28 ಇಯರ್ಸ್. ಸರ್, ಈ ಸೆಲೆಬ್ರಿಟಿಗಳ ಸಾವು ನಮ್ಮೆಲ್ರಿಗೂ ಕೂಡ ಒಂದು ಎಚ್ಚರಿಕೆ ಗಂಟೆ ಆಗುತ್ತೆ. ಯಾಕಂದ್ರೆ ಈ ಏಜ್ಗಳಲ್ಲಿ ಸಾಕಷ್ಟು ಜನ ದಿನೇ ದಿನೇ ಈ ಥರ ಕೇಸಸ್ಗಳಾಗ್ತಾ ಇರುತ್ತೆ. ಬಟ್ ಸೆಲೆಬ್ರಿಟಿಗಳ ಮೂಲಕ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಎಲ್ಲರೂ ಏನು ಹೇಳ್ತಾರೆ ಅಂದರೆ, ಫಿಟ್ಟಾಗೇ ಇರ್ತಾರೆ, ಒಳ್ಳೆ ಊಟನೇ ಮಾಡ್ತಾ ಇರ್ತಾರೆ, ಒಳ್ಳೆ ನಿದ್ರೆ ಮಾಡ್ತಾ ಇರ್ತಾರೆ. ಆದರೂ ಯಾಕೆ ಇದಕ್ಕೆ ಕಾರಣ ಅನ್ನೋದು? ಈಗ ಹಿಂದೆ ಹಳ್ಳಿಗಳಲ್ಲೆಲ್ಲ ರೈತರಲ್ಲ, ಅದು 80 ವರ್ಷ ಎಲ್ಲ ಬದುಕ್ತಾರೆ, 100 ವರ್ಷ. ಜಪಾನಲ್ಲಿ ಈಗಲೂ 110 ಇಸ್ ವೆರಿ ಕಾಮನ್. ಈಗ ನಮ್ಮ ಇಂಡಿಯಾದಲ್ಲೇ ಕೆಲವೊಂದು ಜೆನೆಟಿಕ್ ಇದರಲ್ಲಿ ದೇ ಲಿವ್ ಅರೌಂಡ್ 80 ಇಯರ್ಸ್ ಇಸ್ ವಾಸ್ ಎ ಕಾಮನ್. ಯಾಕಂದರೆ ಹಿಂದೆ ಅವರು ಬದುಕ್ತಿದ್ದು ಜೀವನದ ಪದ್ಧತಿಗಳು ಏನು ಕ್ಯಾರಿ ಫಾರ್ವರ್ಡ್ ಆಗ್ತದಲ್ಲ, ಪದ್ಧತಿಗಳು ಇಸ್ ವೆರಿ ಇಂಪಾರ್ಟೆಂಟ್ ಕಂಪೇರ್ ಟು ದ ಪ್ರೆಸೆಂಟ್ ಟ್ರೆಂಡ್ ಆಫ್ ನಮ್ಮ ಈ ಪ್ರೆಸೆಂಟ್ ಜನ್ರೇಷನ್ ಬದುಕ್ತಾ ಇರೋದು. ಸೊ ದ ಲಾಂಗಿವಿಟಿ ಅನ್ನೋದು ಆ ಜಪಾನ್ ಪಾಪ್ಯುಲೇಷನ್ ಆಗ್ಬೋದು, ಇವ್ರದ್ದೆಲ್ಲ ದೇರ್ ಡಯಟ್ ಪ್ಲ್ಯಾನ್, ದೇರ್ ಲೈಫ್ ಸ್ಟೈಲ್ ಪ್ಲ್ಯಾನ್, ದೇರ್ ಪ್ಲ್ಯಾನಿಂಗ್ ಆಫ್ ಎವ್ರಿಥಿಂಗ್, ಅದನ್ನು ಅವರು ತುಂಬ ಸೂಕ್ಷ್ಮವಾಗಿ ನೋಡ್ತಾರೆ. ಅವ್ರು ಯಾವುದೇ ಕಾರಣಕ್ಕೂ ಸ್ಟ್ರೆಸ್ನ ತಗೊಳ್ಳಲ್ಲ. ಆ ಮಕ್ಕಳಿಗೆ ಚಿಕ್ಕಂದ್ರಲ್ಲೇ ಆ ಥರ ಟ್ಯೂನ್ ಹೇಳ್ತಾರೆ. ಸೊ ಆ ಸ್ಟ್ರೆಸ್ ಅನ್ನೋದು ವೆರಿ ಇದಾಗಿರೋದ್ರಿಂದ, ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಫಾರ್ ಈ ಹಾರ್ಟ್ ಅಟ್ಯಾಕ್ ಆಗಿರೋದ್ರಿಂದ. ಸೊ ಸ್ಟ್ರೆಸ್ಸನ್ನು ಕರೆಕ್ಟಾಗಿ ನಾವು ಬ್ಯಾಲೆನ್ಸ್ ಮಾಡಲಿಲ್ಲ ಅಂತಂದರೆ ಇಟ್ಸ್ ವೆರಿ ಕಾಮನ್ ಫಾರ್ ದ ಹಾರ್ಟ್ ಅಟ್ಯಾಕ್. ಸರ್, ಈಗ ನನ್ನ ಹೃದಯ ಆರೋಗ್ಯವಾಗಿದೆ ಅಂತ ನಾನು ಹೇಗೆ ತಿಳ್ಕೊಳ್ಬೋದು? ಸೊ ನಾರ್ಮಲ್ ಆಗಿ ವಾಕ್ ಮಾಡೋದು, ಎಲ್ಲರೂ ವಾಕ್ ಮಾಡ್ತೀವಿ.
ಸೊ ಪ್ರತಿದಿನ ಒಂದು ಆ್ಯಾವ್ರೇಜು ಒಂದು 10,000 ಸ್ಟೆಪ್ಪು ವಾಕ್ ಮಾಡ್ತೀವಿ. ಈಗ ಸಣ್ಣ ಮಕ್ಕಳಿಗೆ ತುಂಬ ಚುರುಕಾಗಿರ್ತಾರೆ. ಸಣ್ಣ ಮಕ್ಕಳು ವಾಕ್ ಮಾಡೋಕ್ಕೂ 80 ಇಯರ್ಸ್ ಮ್ಯಾನ್ ವಾಕ್ ಮಾಡೋಕ್ಕೂ ಡಿಫ್ರೆನ್ಸ್ ಇದೆ. ಸೊ ಈಗ ನಡೀತಾ ಸುಸ್ತಾಗೋದು, ನಡೀತಾ ಎಲ್ಲೋ ಒಂದು ಕಡೆ ಒಂಥರ ಸುಸ್ತಾಗೋದು, ಸೊ ಬೆವರೋದು, ಸುಸ್ತಾಗೋದು, ಎಲ್ಲ ಭುಜ ನೋವುತ್ತೆ, ಕೈ ನೋವುತ್ತೆ, ಈ ಥರ ಒಂದು ಉಬ್ಸ ಮೆಟ್ಲ ತಕ್ಕೋದ್ರೆ ದಮ್ ಬಡಿಯುತ್ತೆ. ಸೊ ಅದು ಒಂದು ಕಾಮನ್. ಸೊ ಈಗ ನಾರ್ಮಲ್ ಆಗಿ ಕೆಲವರು 1 ಫ್ಲೋರ್ 2 ಫ್ಲೋರ್ ಮೆಟ್ಲ ಒಂದು 10 ಮೆಟ್ಲು ಹತ್ತಿದ ತಕ್ಷಣ ಉಬ್ಸ ಶುರು ಆಗುತ್ತೆ. ಸೊ ದೇರ್ ಇಸ್ ಸಮ್ ಪ್ರಾಬ್ಲಮ್ ವಿತ್ ಹಾರ್ಟ್ಗೆ ಏನೋ ಪ್ರಾಬ್ಲಮ್ ಇರ್ಬೋದು, ಸೊ ಏಜ್ ಇದಿರ್ಬೋದು. ಸೊ ದಟ್ ಈಸ್ ದಿ ಫಸ್ಟ್. ಸೊ ದಮ್ ಹಿಡಿಯೋದು, ವಾಕ್ ಮಾಡಿದ್ರೆ ಸುಸ್ತಾಗೋದು, ಬೆವರೋದು, ಹಾರ್ಟ್ ನೈಟ್ ಟೈಮು ಈಗ BP ಇರ್ಬೋದು, ಇಲ್ಲದೆ ಇರ್ಬೋದು, ಅಥವಾ ಹಾರ್ಟ್ ಪಾಲ್ಪಿಟೇಷನ್ ಅಂತ ಕರಿತೀವಿ, ಹಾರ್ಟ್ ತನ್ನಷ್ಟಕ್ಕೆ ತಾನೇ ಬಡ್ಕೊಳ್ಳೋದು, ಈ ಥರ ಎಲ್ಲ ಇದ್ರೆ ದಿಸ್ ಈಸ್ ಅ ಸೈನ್ ಆಫ್ ಸಿ ಈಸ್ ಗೆಟಿಂಗ್ ಸಮ್ ಪ್ರಾಬ್ಲಮ್ ಅನ್ನೋದು. ದಟ್ ಇಸ್ ದ ಫಸ್ಟ್ ಇಂಡಿಕೇಶನ್. ಸರ್ ರೀಸೆಂಟಾಗಿ ಅದೇ ದಿಲೀಪ್ ರಾಜ್ ಸರ್ ಅವರ ಸಾವು ಆಗುತ್ತೆ. ಅದಾದ ನಂತರದಲ್ಲಿ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಒಂದಷ್ಟು ವಿಡಿಯೋಸ್ಗಳು ವೈರಲ್ ಆಗುತ್ತೆ. ಈಗ ಹಾರ್ಟ್ ಅಟ್ಯಾಕ್ ನಮಗೆ ಆಗ್ತಾ ಇದೆ ಅನ್ನೋದು ಮುಂಚೆನೇ ನಮಗೆ ಗೊತ್ತಾಗುತ್ತಂತೆ. ಅದೇ 1 ಇಯರಿಂದನೇ ನಮಗೆ ಗೊತ್ತಾಗ್ತಾ ಹೋಗುತ್ತಂತೆ. ಏನಾದರೂ ಸಿಂಪ್ಟಮ್ಸ್ಗಳು ಬರುತ್ತಂತೆ. ಅಂದರೆ ನೀವು ಹೇಳಿದ್ರಿ ಈಗ ಕೈ ನೋವೋದು, ಭುಜ ನೋವೋದು, ಬೆನ್ನು ನೋವೋದು ಅಂತ. ಸೊ ಈ ರೀತಿ ಯಾವೆಲ್ಲ ಸಿಂಪ್ಟಮ್ಸ್ ಬಂದರೆ ನಾವು ತಕ್ಷಣವೇ ಡಾಕ್ಟರ್ ಹತ್ರ ಹೋಗಬೇಕು? ನಾರ್ಮಲಾಗಿ ಕಾಮನ್ ಆಗಿ ಏನಂದ್ರೆ ಅಸಿಡಿಟಿ. ಜನ ಏನೋ ಅನ್ಕೋತಾರೆ, ಏನೋ ಒಂದು ಫುಡ್ ತಿಂದರೆ ಏನೋ ಅಂದರೆ ಅಸಿಡಿಟಿ ಆಗ್ತಾ ಇದ್ರೆ ಏನೋ ಜಸ್ಟ್ ಅಂತ ತಾವೇ ಮೆಡಿಕಲ್ ಸ್ಟೋರ್ ಒಂದು ಮೆಡಿಸಿನ್ ತೊಗೊಂಡು ಅಸಿಡಿಟಿ ಆಗ್ತೈತೆ ಅಂತ ತಗೊಳ್ತಾರೆ. ಸೊ ರೆಗ್ಯುಲರ್ ಆಗಿ ಇನ್ಫ್ರೀಕ್ವೆಂಟ್ ಆಗಿ ಅಸಿಡಿಟಿ, ಕೆಲವರು ಹಲ್ಲು ನೋವು, ಎದೆ ನೋವು, ಕೈ ನೋವುದು, ಬೆರಳು ನೋವುದು, ಭುಜ ನೋವುದು, ದಿಸ್ ಆಲ್ ಸಿಂಪ್ಟಮ್ಸ್. ಹಾರ್ಟ್ಗೆ ಏನು ನಾವು ನರ್ವ್ ಸಪ್ಲೈಸ್ ಇರುತ್ತಲ್ಲ, ಹಾರ್ಟ್ ಸರೌಂಡಿಂಗ್ ಏನು ಬೇಕಾಗುತ್ತೆ. ಸೊ ಇದೆಲ್ಲ ಇಂಡಿಕೇಶನ್ ಆಫ್ ಅರ್ಲಿ ಹಾರ್ಟ್ ಅಟ್ಯಾಕ್ ಸೈನ್ಸ್. ಸೊ ಕೈ ನೋವು, ಭುಜ ನೋವು, ಎದೆ ನೋವು, ಹಲ್ಲು ನೋವು, ಬೆವರೋದು, ಪಾಲ್ಪಿಟೇಷನ್ಸ್, ದೀಸ್ ಆರ್ ದ ಸಿಂಪ್ಟಮ್ಸ್ ಆಫ್ ಹಾರ್ಟ್ ಅಟ್ಯಾಕ್. ಸರ್ ಹಲ್ಲಿಗೂ ಹಾರ್ಟಿಗೂ ಏನು? ಇಟ್ ಈಸ್ ಆಲ್ ಇಟ್ಸ್ ರೇಡಿಯೇಟಿಂಗ್ ಪೇನ್. ಸೊ ಹಾರ್ಟಿಂದ ಏನು ಪೇನ್ ಇರುತ್ತಲ್ಲ ಅದು ಬೆನ್ನಿಗೆ ಹೋಗ್ಬೋದು, ಇದಕ್ಕೆ ಹೋಗ್ಬೋದು. ಸೊ ಅದಕ್ಕೆ ಸಿಂಪ್ಟಮ್ಸೇ ಇರಲ್ಲ, ನಾರ್ಮಲ್ ಆಗಿ ಇರ್ತಾರೆ. ಸೈಲೆಂಟ್ ಅಮ್ಮ ಅಂತ ಲಾಸ್ಟ್ ಟೈಮ್ ನಾನು ಹೇಳಿದೆ. ಸೈಲೆಂಟ್ ಅಮ್ಮ ಅಂದರೆ ಅದು ಮಲಗಿರುವಾಗ್ಲೂ ಸಡನ್ ಆಗಿ ನಿದ್ದೆ ಕಣ್ಣಲ್ಲೇ ಗೊತ್ತಾಗಲ್ಲ, ಅದು ಸಡನ್ ಆಗಿ ಆಗುತ್ತೆ. ಕುತ್ತಿಗೆ ನೋವು ಅಂತ ಹೇಳ್ತಾರೆ, ಕೈ ನೋವು ಅಂತ ಹೇಳ್ತಾರೆ, ಸೊ ಗ್ಯಾಸ್ಟ್ರಿಕ್ ಅಂತಾರೆ. ಸೊ ಯು ಶುಡ್ ನಾಟ್ ನೆಗ್ಲೆಕ್ಟ್ ಡಿಪೆಂಡಿಂಗ್ ಆನ್ ದ ಏಜ್. ಸೊ ವಿ ಹ್ಯಾವ್ ಟು ಬಿ ವೆರಿ ಕಾಶಿಯಸ್. ಯಾವುದೇ ಸಿಂಪ್ಟಮ್ಸ್ ಏನೇ ಆದ್ರೂ ಸೊ ಅದಕ್ಕೆ ನಾವು ಸೂಕ್ತವಾಗಿ ತಜ್ಞ ವೈದ್ಯರನ್ನ ಕಂಡು ಅದನ್ನು ನಾವು ECG ಮಾಡಿ ಟು ಟೇಕ್ ಎ ಪ್ರಾಪರ್ ಟ್ರೀಟ್ಮೆಂಟ್. ಸರ್ ಬೆಳಗಿನ ಜಾವದಲ್ಲೇ ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತಲ್ಲ, ಅದು ಯಾಕೆ ಸರ್? ಏನು ರೀಸನ್? ಅರ್ಲಿ ಮಾರ್ನಿಂಗು ವೆದರ್ ಚೇಂಜ್ ಇರುತ್ತೆ, ಕೋಲ್ಡ್ ಇರುತ್ತೆ. ಈಗ ಪೂರ್ತಿ ಡೇ ಫುಲ್ಲು ನಾವು ಎಲ್ಲ ವರ್ಕ್ ಆ್ಯಕ್ಟಿವಿಟೀಸಲ್ಲಿ ಇದಾಗಿರ್ತೀವಿ. ನಾವು ಡೀಪ್ ಸ್ಲೀಪ್ಗೆ ಹೋಗೋದೇ ಈಗ ಸಿಟಿ ಲೈಫಲ್ಲಿ ಮಲ್ಕೊಳ್ಳೋದೇ 11 ಗಂಟೆಗೆ, ಊಟ ಮಾಡೋದು 9-10 ಗಂಟೆಗೆ, 11 ಗಂಟೆಗೆ, ಮಲ್ಕೊಳ್ಳೋದು 12 ಗಂಟೆಗೆ, ಎದ್ದೊಳೋದು, ಹಿಂಗೆ ಇದೆಲ್ಲ ಇರುತ್ತೆ. ಅರ್ಲಿ ಮಾರ್ನಿಂಗು ಯಾಕಂದರೆ ನಮ್ಮದು ಕಾರ್ಡಿಯಕ್ ಮಸಲ್ಸ್ ಇರುತ್ತಲ್ಲ, ಕಾರ್ಡಿಯಕ್ ಎನ್ಸೈಮ್ಸು. ಸೊ ಈಗ ನಮ್ಮ ಮನಸ್ಸಿನ ನೆಮ್ಮದಿಗೂ ಹಾರ್ಟ್ಗೂ ಇದಕ್ಕೆಲ್ಲ ಇಂಟರ್ ರಿಲೇಟೆಡ್ ಇರುತ್ತೆ. ವಾಟ್ ಬ್ರೈನಲ್ಲಿ ನಾವು ಹೆಂಗೆ ಇದೆಲ್ಲ ಇರ್ತದೆ ಅದರ ನ್ಯೂರೋ ಟ್ರಾನ್ಸ್ಮಿಟರ್ಸ್, ನಮ್ಮ ನಿದ್ದೆ ಮಾಡೋ ಪ್ಯಾಟ್ರನ್ನು, ನಾವು ಯಾವ ಪ್ಯಾಟ್ರನ್ ನಿದ್ದೆ ಮಾಡ್ತೀವಿ, ಯಾವ ಪ್ಯಾಟ್ರನ್ ನಮ್ಮ ಇದೆಲ್ಲ ಇಟ್ ಈಸ್ ಆಲ್ ಇಂಟರ್ ರಿಲೇಟೆಡ್. ನಮ್ಮ ಯೋಚನೆಗಳು, ಥಾಟ್ಸ್, ಈಗ ನಿದ್ದೆ ಕಣ್ಣಲ್ಲಿ ನಾವು ಮಲ್ತಾ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಸಮ್ಟೈಮ್ಸ್ ಹಾರ್ಟ್ ಬೀಟ್ ಏನೋ ಒಂದು ಕನಸು ಬೀಳುತ್ತೆ, ಏನೋ ಒಂದು ಆಗುತ್ತೆ, ಒಂದು ಸ್ಟ್ರೆಸ್ ಆಗುತ್ತೆ. ಇದೆಲ್ಲ ಇದು ನಮ್ಮ ಹೊತ್ಪೂರ ಏನೋ ಒಂದು ಕನಸುಗಳು, ಒಂದು ಡ್ರೀಮ್ಸ್ ಇರ್ತದೆ, ಏನೋ ನಿದ್ದೆ ಮಾಡುವಾಗ 106 ಥರ ಯೋಚನೆಗಳು ಬರ್ತಾ ಇರ್ತದೆ. ಸೊ ಆ ಯೋಚನೆಗಳು ಇಟ್ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಅವರ್ ಹಾರ್ಟ್ ಬೀಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.